ಪೂಜೆ ಮಾಡ್ಬೇಕಾಗಲ್ಲ ವಿಡಿಯೋ ಹೊಡೆದು ನಮ್ಮ ಅಮ್ಮ ಮೆಟ್ಟಂಗ್ ಹೊಡಿತಾವ. ಅದಕ್ಕೆ ದುಡ್ಡಿಂದ ಹೋಗ್ಬಿಡ್ತೀರ ಸ್ಟಾರ್ಟಿಂಗ್, ಬಟ್ ಯು ವಿಲ್ ಲೇಟ್ ಆನ್ ಯು ವಿಲ್ ರಿಗ್ರೆಟ್ ಇಟ್. ಯು ವಿಲ್ ನಾಟ್ ಗೆಟ್ ಎನಿ ಡೇ ಶಿಫ್ಟ್ ಜಾಬ್. ಯು ವಿಲ್ ಲೂಸ್ ಯುವರ್ ಫ್ಯಾಮಿಲಿ ಮೂಮೆಂಟ್, ಯು ವಿಲ್ ಲೂಸ್ ಯುವರ್ ಫ್ರೆಂಡ್ಸ್, ಯು ವಿಲ್ ಲೂಸ್ ಎವ್ರಿಥಿಂಗ್. It will be there only is night shift. By an early morning ಪೂಜೆ ಎಲ್ಲ ನಡೆದಿದೆ. ನಾವು ಬಂದಿರೋದು ದೇವಸ್ಥಾನ. ನಮಸ್ಕಾರ. ನಾನು ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತು ಬೆಳಗ್ಗೆ ನಾವ್ ಇಲ್ಲಿ ಬಂದಿದ್ದೀವಿ ಅಂದ್ರೆ ಇವತ್ತು ನಾಗಪಂಚಮಿ ಸ್ನೇಕ್ಸ್ ಪೂಜಾ. ಅದಕ್ಕೆ ಇವತ್ತು ಗೊತ್ತಾಗಿತ್ತ ಎಲ್ಲ ಪೂಜೆ ಮುಗಿಸ್ಕೊಂಡು ನಾವು ಹೋಗ್ತಾ ಇದೀವಿ ಇವಾಗ ತಿರ್ಗಾ ಮನೆ ಕಡೆಗೆ. ನಾನು ನಮ್ಮ ಅಮ್ಮ, ನಮ್ಮ ಅಪ್ಪ, ನಮ್ಮ ವೈಫು, ಮಗು ಎಲ್ಲ ಬಂದಿದ್ವಿ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರಿಂದ ಎಲ್ಲ ಒಳ್ಳೇದಾಗ್ಲಿ ಅಂತ ಒಂದು ಬೇಡ್ಕೊಂಡು ಪಾಸಿಟಿವ್ ತಗೊಂಡು ಹೋಗ್ತಾ ಇದ್ವಿ ನಾವು. ನೋಡಿ ಇಲ್ಲೇ ಮಾಡಿದ್ವಿ ಪೂಜೆ. ಅಲ್ಲಿ ಪೂಜೆ ಮಾಡ್ಬೇಕಾಗಲ್ಲ ವಿಡಿಯೋ ಹೊಡೆದು ನಮ್ಮ ಅಮ್ಮ ಮೆಟ್ಟಂಗ್ ಹೊಡಿತಾವ. ಅದಕ್ಕೆ ಪೂಜೆ ಗೀಜೆ ಎಲ್ಲ ಮಾಡಾದ್ಮೇಲೆ ವಿಡಿಯೋ ಮಾಡ್ತಿರೋದು. ಸೊ ಲೆಟ್ಸ್ ಗೋ. ಇವಾಗ ನೆಕ್ಸ್ಟ್ ಏನ್ ಪ್ರೋಗ್ರಾಮು, ನಾಷ್ಟ ಮಾಡ್ಬೇಕು. ನಮ್ಮ ವೈಫ್ ನಾಷ್ಟ ಮಾಡಕ್ ಬಿಡ್ತಾವೆ, ಎಲ್ಲ ಗೊತ್ತಿಲ್ಲ. ಎಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ನೋಡಿ ಮನೆ ಒಳಗೆ ಹೋಗೋಣ. ದೇವಸ್ಥಾನಕ್ಕೆ ಹೋಗ್ಬೇಕನ್ಸುತ್ತೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ತಿರ್ಗಾ ನಾಷ್ಟ ಮಾಡೋಣ. ಇವಾಗ ನಾನು ವೈಫ್ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ. ಫುಲ್ ಪಾಸಿಟಿವ್ ಎನರ್ಜಿ ಇವತ್ತು. ಹೋಗೋಣ. ನಮ್ಮ ಅಪ್ಪನ ಗಾಡಿ ಎತ್ಕೊಂಡು, ನಮ್ಮ ಅಪ್ಪ ಗಾಡಿ ಅಷ್ಟೊಂದಾಗೂ ಕೊಡಲ್ಲ, ನನ್ಗೂ ಕೊಡಲ್ಲ. ಗಾಡಿ में पेट्रोल लेकिन की मालूम नहीं होगा. So we are in Shiva temple for the Shiva's blessing. Lord Shiva blessing ತಗೊಂಡು ಹೋಗೋಣ. ನೆಕ್ಸ್ಟ್ ದರ್ಶನಕ್ಕೆ ಬಂದಿದ್ದೀವಿ. ಒಳಗೆಲ್ಲ ವಿಡಿಯೋ ಮಾಡಿದ್ರೆ ಬೈ ಅನ್ ಅರ್ಲಿ ಮಾರ್ನಿಂಗ್ ಪೂಜೆ ಎಲ್ಲ ನಡೆದಿದೆ. ನಾವು ಬಂದಿರೋದು ದೇವಸ್ಥಾನ ಟೈಮ್ 11:30 ದೇವಸ್ಥಾನಕ್ಕೆ ಬಂದೇವು ನಾವು. ಸೊ ದರ್ಶನ ಎಲ್ಲ ಆಯ್ತು. ದೇವ್ರದ್ದು ಒಳ್ಳೆ ಬ್ಲೆಸ್ಸಿಂಗ್ಸ್, ಒಳ್ಳೆ ಪಾಸಿಟಿವ್ ಎನರ್ಜಿ ತಗೊಂಡು ಹೋಗೋಣ. ಮನೆಗೆ ಹೋಗಿ ನಾಷ್ಟ ಮಾಡೋಣ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವ್ರ ಪಾಸಿಟಿವ್ ಎನರ್ಜಿ ಎಲ್ಲ ಇಸ್ಕೊಂಡು ಅಲ್ಲಿಂದ ತಿರ್ಗಾ ಬಂದೇವುದು ಮನೆಗೆ ನಾಷ್ಟ ಮಾಡೋದಕ್ಕೆ. ನಡೆಯುವ ನಾಷ್ಟ ಮಾಡೋಣ. ಜಸ್ಟ್ ಊಟ ನಾಷ್ಟ ಗಿಷ್ಟ ಮಾಡ್ಕೊಂಡ್ ಬಂದಿ ಮನೆಗೆ ಒಳಗ್ ಬಂದಿ ಮೇಲ್ ಬಂದಿ ನಿದ್ದೆ ಮಾಡೋಣ ಅಂತ ಫುಲ್ ನಿದ್ದೆ ಮಾಡೋ ಮೂಡಲ್ಲಿ ಇದ್ದೀನಿ. ನಿದ್ದೆ ಮಾಡಿ ಎದ್ದಿ ಆಫೀಸ್ಗೂ ಬೇರೆ ಹೋಗ್ಬೇಕು. ಸಾಯಂಕಾಲ 5 ಗಂಟೆಗೆ, ಬೆಳಗ್ಗೆ 4 ಗಂಟೆಗೆ ಹೋಗ್ಬೇಕು. ಆ ಡಿಸ್ಟೆನ್ಸು 6 ಕಿಲೋಮೀಟರ್ ಡಿಸ್ಟೆನ್ಸು. 6 ಕಿಲೋಮೀಟರ್ ಅಂತ ಏನಿ 60 ಕಿಲೋಮೀಟರ್. ಹೋಗಕ್ 30, ಬರಕ್ 30, 60 0 ಮರ್ತೋಗ್ಬಿಟ್ಟಿದ್ದೀನಿ ನಾವು. ಸೊ ಹೀಗೆ ನಾವು ಓಡಾಡ್ತಾ ಇರ್ತೀವಿ. ನೀವ್ಯಾವ್ದು ಇಷ್ಟೊಂದು ಲಾಂಗ್ ಡಿಸ್ಟೆನ್ಸಸ್ಗೆ ಆಫೀಸ್ಗೆ ಹೋದ್ರೆ, ಅದು ನೈಟ್ ಶಿಫ್ಟ್ ಅಲ್ಲಿ ಹೋಗ್ತಿದ್ರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೀವು ಹೋಗ್ತಾ ಇದ್ರೆ ನೀವು ಎಷ್ಟು ದೂರ ಆಫೀಸ್ಗೆ ಹೋಗ್ತೀರಾ ಅದನ್ನು ಕಮೆಂಟ್ ಮಾಡಿ. ಯಾವ್ದು ಹತ್ರ ಹೋಗ್ತಿದ್ರೆ ಎಷ್ಟು ನೀವು ಅದಷ್ಟು. ನಾನು ಹೇಳ್ತೀನಿ ನಿಮ್ಗೆ ಎಲ್ರಿಗೂ, ಯಾವ್ದು ನೈಟ್ ಶಿಫ್ಟ್ ಅಂತ ಆಪ್ಟ್ ಮಾಡಕ್ ಹೋಗ್ಬೇಡಿ. ಒಂದು 1,000 ರೂಪಾಯಿ 2,000 ರೂಪಾಯಿ ಎಕ್ಸ್ಟ್ರಾ ನಿಮಗೆ ಸಿಗುತ್ತೆ ಅಂತ ಹೇಳಿ ನಿಮ್ಗೆ ಆಸೆ ಪಡಿಸಿ ನೈಟ್ ಶಿಫ್ಟ್ ಅಲ್ಲಿ ನೀವು ಆಸೆಯಿಂದ ದುಡ್ಡಿಂದ ಹೋಗ್ಬಿಡ್ತೀರ ಸ್ಟಾರ್ಟಿಂಗ್, ಬಟ್ ಯು ವಿಲ್ ಲೇಟ್ ಆನ್ ಯು ವಿಲ್ ರಿಗ್ರೆಟ್ ಇಟ್. ಯು ವಿಲ್ ನಾಟ್ ಗೆಟ್ ಎನಿ ಡೇ ಶಿಫ್ಟ್ ಜಾಬ್ಸ್ once you get into night shift as me. You will lose your family moment, you will lose your friends, you will lose everything. It will be there only is night shift. ಸೊ ನಿದ್ದೆ ಮಾಡಿ ಸಿಗೋಣ. ಹ್ಯಾವ್ ಗ್ರೇಟ್ ಡೇ ಅಂತ ಹೇಳ್ತಾ ನಾನು ಮುಂದೆ ಹೋಗೋಣ. ಆಫೀಸ್ ಹೋಗ್ಬೇಕಾದ್ರೆ ಸಿಗ್ತೀನಿ ನಾನು. ವಿಡಿಯೋ ಬ್ಲಾಗ್ ಮಾಡೋಣ. ಇವಾಗ ನಿದ್ದೆ ಮಾಡೋಣ. ಲೆಟ್ಸ್ ಗೋ. ಊಟ ಆಯ್ತು, ಎಲ್ಲ ಆಯ್ತು, ರೆಡಿಯಾಗಿ ಆಫೀಸ್ಗೆ ಹೊಡಿದೀವಿ. ಇವತ್ತು ಟೈಮ್ ಎಷ್ಟು ಇವಾಗ? ಓಕೆ 5:35. ಆಫೀಸ್ಗೆ ಹೋಗ್ಬೇಕಾದ್ರೆ ಕನ್ನಡಕ ಹಾಕ್ತೀವಿ. ಕನ್ನಡಕ ಮತ್ತೊಗ್ಬಿಟ್ಟಿದೀನಿ. ನೋಡಿ ನಮ್ಮ ವೈಫ್ ಸ್ಪೆಕ್ಸ್ ತಂದ್ಕೊಟ್ಟು, ನಮ್ ಕನ್ನಡ ಮಸ್ತಾಗಿ ಕಾಣಿಸ್ತದೆ. ಕಂಪ್ಯೂಟರ್ ಜಾಸ್ತಿ ಹೊತ್ತು ನೋಡ್ತೀವಿ ಅಂತ ಹೇಳಿ ನಾವು ಕನ್ನಡಕ ಯೂಸ್ ಮಾಡೋದಷ್ಟೇ. वेलकम बैक टू वर्क मोड. यहाँ पे नहीं जाएगा. ಗಾಡಿ ನಿಲ್ಸೋಣ, ಹೋಗಿ ಕೆಲಸ ಮಾಡೋಣ. ಲೆಟ್ಸ್ ಗೋ. ಹಸುವಿನ ಓಡಿಸ್ಕೊಂಬರೋಷ್ಟರಲ್ಲೇ ಬಾಡಿ ಎಲ್ಲ ಒಂಥರ ಆಗ್ಬಿಡುತ್ತೆ. ಟ್ರಾಫಿಕ್ ಜಾಮು, ಆ ಸಿಗ್ನಲ್, ಆ ಜನ, ಯಪ್ಪ ನಡೆಯುವ ಕೆಲಸ ಮಾಡ. ಇನ್ನೇನ್ ಮಾಡತ್ತೆ. ವರ್ಕ್ ಮೋಡ್ ಇಸ್ ಆನ್. ಹೊಟ್ಟೆ ಪಾಡಿಗಾಗಿ ಕೆಲಸ. The next day. ಲೆಟ್ಸ್ ಗೋ. ನಮ್ಮ ವರ್ಕ್ ಮೋಡ್ ಮುಗ್ದಿತ್ತು.
ಇವಾಗ ಹೋಗ್ತಾ ಇದೀವಿ ಅಡಿಗೆ ಲಾಗೌಟ್ ಆಗಿ ಮನೆಗೆ ಪ್ರತಿದಿನ ತರ ನಡಿ ಹೋಗೋಣ. ಆ 30 ಕಿಲೋಮೀಟರ್ ಆ ಲಾಂಗ್ ಡ್ರೈವ್ ಯಪ್ಪ ಯಾಕೆ ಕೇಳ್ತೀರಾ. ಇವಾಗ ರೀಚ್ ಆಗಿದ್ದು ಮನೆಗೆ ಆಫ್ಟರ್ ಲಾಂಗ್ ಡ್ರೈವ್. ಭಯಾನಕ ಚಳಿ. ಇವತ್ತಿನ ಜೀವನ ಒಂದು ಪಾಸಿಟಿವ್ ವೈಬ್ಸ್. ಬೆಳಗ್ಗೆ ಪೂಜೆ ಮಾಡಿದ್ದು, ದೇವಸ್ಥಾನಕ್ಕೆ ಹೋಗಿದ್ದು, ತುಂಬಾ ದಿನ ಆದ್ಮೇಲೆ ದೇವಸ್ಥಾನಕ್ಕೆ ಹೋಗಿದ್ದು. ನಾನು ನಾರ್ಮಲ್ ಆಗಿ ರೆಗ್ಯುಲರ್ ಆಗೆಲ್ಲ ದೇವಸ್ಥಾನಕ್ಕೆಲ್ಲ ಅಷ್ಟೊಂದು ಹೋಗಲ್ಲ, ಬಟ್ ಸ್ಟಿಲ್ ಇವತ್ತು ಹೋಗಿದ್ದು ಒಳ್ಳೆ ಎನರ್ಜಿ ವೈಬ್ಸ್ ಇತ್ತು. ಎವ್ರಿ ಸ್ಯಾಟರ್ಡೆ ಹೋಗೋಣ ಅಂತ ನಮ್ಮ ವೈಫ್ ಪ್ಲಾನ್ ಮಾಡಿ ಹೇಳೋದೆ, ಗೊತ್ತಿಲ್ಲ ಏನಾಗ್ತದೆ ಅಂತ. ಇವತ್ತು ನಾವ್ ಏನ್ ಮಾತಾಡೋಣ ಅಂದ್ರೆ, ವೇರ್ ದ ಮೋಸ್ಟ್ ಆಫ್ ಯುವರ್ ಟೈಮ್ ಇಸ್ ಸ್ಪೆಂಡಿಂಗ್. ಎಲ್ಲಿ ನಿಮ್ಮ ಸಮಯ ತುಂಬಾ ನೀವು ಅತಿ ಹೆಚ್ಚಾಗಿ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಯೋಚನೆ ಮಾಡಿ. ಒಂದು ದಿನ ಪೂರ್ತಿ ಯೋಚನೆ ಮಾಡಿ. ದಿನ ಪೂರ್ತಿ ನಿಮ್ಮ ಒಂದು ಶೆಡ್ಯೂಲ್ ಮಾಡಿ ನೋಡಿ ನಿಮ್ಮ ಟೈಮ್ ಎಲ್ಲಿ ಸ್ಪೆಂಡ್ ಆಗ್ತಿದೆ. ನೀವು ಅನ್ಕೊಂತೀರ ಸ್ಕ್ರಾಲಿಂಗ್ ಅಲ್ಲಿ ಸ್ಪೆಂಡ್ ಆಗ್ತಿದೆ, ಇನ್ಸ್ಟಾಗ್ರಾಮ್ ನೋಡೋದ್ರಲ್ಲಿ ಸ್ಪೆಂಡ್ ಆಗ್ತಿದೆ, ಮೊಬೈಲ್ ವಿಡಿಯೋ ನೋಡೋದ್ರಲ್ಲಿ ಸ್ಪೆಂಡ್ ಆಗ್ತಿದೆ, ಇದು ಸುಮ್ನೆ ಏನು ಮಾಡಿದೆ ಅಂತ ಕುತ್ಕೊಂಡಿದೀನಿ ಅದ್ರಲ್ಲಿ ಸ್ಪೆಂಡ್ ಆಗ್ತಿದೆ. ಆದ್ರೆ ನಾವು ಯೋಚನೆ ಮಾಡಕ್ ಹೋದ್ರೆ ಅದೆಲ್ಲ ನಮ್ಮ ಒಂದು ಟೈಮ್ ವೇಸ್ಟ್ ಅಲ್ವೇ ಅಲ್ಲ ಅಂತ ನಾನ್ ಹೇಳ್ತೀನಿ. ಯಾಕೆ ಅಂತ ಕೇಳಿ, ನಾವು ಮೋಸ್ಟ್ ಆಫ್ ದ ಟೈಮ್ ಎಲ್ಲಿ ವೇಸ್ಟ್ ಮಾಡ್ತಾ ಇದೀವಿ ಅಂದ್ರೆ, ಯಾವ್ದಿನ್ನು ಆಗೇ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ಯಾವ್ದು ಮುಂದೆ ಆಗ್ತಿದೆ ಆಗುತ್ತೆ ಅನ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ಇಲ್ಲ ಬೇರೆಯವ್ರು ಏನೋ ನಮ್ಮ ಬಗ್ಗೆ ಮಾತಾಡ್ತಾವಲ್ಲ ಅವ್ರು ಯೋಚನೆ ಮಾಡ್ತಾ ಇದೀವಿ. ಅವ್ರು ಯಾಕೆ ಸಕ್ಸಸ್ಫುಲ್ ಆಗ್ತಾ ಇದಾರೆ, ನಾವ್ ಯಾಕೆ ಸಕ್ಸಸ್ಫುಲ್ ಅಂತ ಯೋಚನೆ ಮಾಡ್ತಾ ಇದೀವಿ. ಪ್ರೆಸೆಂಟ್ ಬಗ್ಗೆನೇ ಯೋಚನೆ ಮಾಡಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾವ್ ಇವತ್ತು ವರ್ಕ್ ಮಾಡೋದನ್ನೇ ನಮ್ಮ ಒಂದು ಡ್ರೀಮ್ ಮೇಲೆ, ನಮ್ಮ ಒಂದು ಸ್ಕಿಲ್ ಮೇಲೆ ಫ್ಯೂಚರ್ ಅಲ್ಲಿ ಹೋಗಿ ಅದನ್ನ ಅಚೀವ್ ಮಾಡಬಹುದು. ಇನ್ನು ನಾವು ಅದನ್ನ ಅಚೀವ್ ಮಾಡಿಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದೀವಿ, ಬರೀ ಅದ್ರ ಬಗ್ಗೆ ಕೆಲಸ ಮಾಡ್ತಿಲ್ಲ ಅಂದ್ರೆ, yes, you are spending most of the time in thinking about others, thinking about what others thinking about you, what ಅವ್ರು ಏನ್ ಮಾಡ್ತಿದ್ದಾರೆ, ಇವ್ರು ಏನ್ ಮಾಡ್ತಿದ್ದಾರೆ, ಅವ್ರು ಏನ್ ಯೋಚನೆ ಮಾಡ್ತಿದ್ದಾರೆ, ಅವ್ರು ಏನ್ ಮಾತಾಡ್ತಿದ್ದಾರೆ, ಇದ್ರಲ್ಲೇ ನೀವು ಮೋಸ್ಟ್ ಆಫ್ ದ ಟೈಮ್ ನೀವು ಸ್ಪೆಂಡ್ ಮಾಡ್ತಿರೋದು, ವೇಸ್ಟ್ ಮಾಡ್ತಿರೋದು. ಬಟ್ ಹೌದು, ನಿಮ್ಗೆ ಯಾಕೆ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದ್ರಲ್ಲಿ ಅದು ಪ್ರೊಡಕ್ಟಿವಿಟಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಒಂದು ಹ್ಯಾಪಿನೆಸ್ಗೆ ನೀವು ಏನೇ ಮಾಡೋದನ್ನು ದಟ್ ಈಸ್ ಕಾಲ್ಡ್ ಪ್ರೊಡಕ್ಟಿವಿಟಿ. ಇಟ್ ಡಸಂಟ್ ಮೀನ್ ದಟ್ ಯು ಆರ್ ವರ್ಕಿಂಗ್ ಇನ್ ಆಫೀಸ್. ವರ್ಕಿಂಗ್ ಇನ್ ಆಫೀಸ್ ಇಸ್ ವರ್ಕಿಂಗ್ ಫಾರ್ ಅದರ್ಸ್. ಎಸ್, ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಇದೆ. ನೀವು ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತೀರಾ, ಅದು ಪ್ರೊಡಕ್ಟಿವಿಟಿ ಅಲ್ಲ. ನೀವು ಹೋಗಿ ಒಂದು ಜಾಬ್ ಮಾಡ್ತಿದ್ರೆ ಅವ್ರು ಅದಕ್ಕೆ ಆ ಟೈಮಿಂದ ನೀವು ಹೋಗಿ ಕೆಲಸ ಮಾಡೋದಕ್ಕೆ ಅವ್ರಿಗೆ ನಿಮ್ಗೆ ಸ್ಯಾಲರಿ ಪೇ ಮಾಡ್ತಿದ್ದಾರೆ. ಬಟ್ ನೀವು ಪ್ರೊಡಕ್ಟಿವಿಟಿ ಅಂದ್ರೆ ನನ್ನ ಪ್ರಕಾರ ಏನಂದ್ರೆ, ನಿಮ್ಮ ಒಂದು ಸ್ಕಿಲ್ ಮೇಲೆ ಏನ್ ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಫ್ಯಾಮಿಲಿ ಮೇಲೆ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿ ಜೊತೆ ನೀವು ಎಷ್ಟು ಟೈಮ್ ಕೊಡ್ತಾ ಇದ್ದೀರಾ, ಅದು ಪ್ರೊಡಕ್ಟಿವಿಟಿ. ನಿಮ್ಮ ಒಂದು ಸ್ಕಿಲ್ ಮೇಲೆ ಎಷ್ಟು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಡ್ರೀಮ್ ಮೇಲೆ ಎಷ್ಟು ಕೆಲಸ ಮಾಡ್ತಾ ಇದ್ದೀರಾ, ದಟ್ ಈಸ್ ಕಾಲ್ಡ್ ಪ್ರೊಡಕ್ಟಿವಿಟಿ ಇನ್ ಪಾಯಿಂಟ್ ಆಫ್ ವ್ಯೂ. ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆತರ. ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪ್ರೊಡಕ್ಟಿವಿಟಿ ಅಂದ್ರೆ ಏನು, ಇಲ್ಲ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಒಂದ್ಸತಿ ಒಂದು ಶೆಡ್ಯೂಲ್ ಮಾಡಿ ನೋಡಿ, ನೀವು ಒಂದು ಡೇ ಹೇಗೆ ನೀವು ಹೋಗ್ತಾ ಇದೆ, ಎಲ್ಲಿ ನಿಮ್ಮ ಒಂದು ಟೈಮ್ ಮೋಸ್ಟ್ ಆಫ್ ದ ಟೈಮ್ ಎಲ್ಲಿ ಸ್ಪೆಂಡ್ ಮಾಡ್ತಿದೆ. ಟೈಮ್ ಅನ್ನೋದು ಸಿಕ್ಬಿಡುತ್ತೆ. ಅದು ಒಂದ್ಸತಿ ಹೋದ್ರೆ ನಿಮ್ ಕೈಯಿಂದ ಅದನ್ನ ತಿರ್ಗಾ ರಿಟರ್ನ್ ಪಡೆಯೋದು ಎಷ್ಟೇ ಕೋಟಿ ಕೊಟ್ಟು ಸಿಗಲ್ಲ. ಆ ತರ ಒಂದು ವ್ಯಾಲ್ಯೂಬಲ್ ಟೈಮ್. ಪ್ರೀತಿ ಪ್ರೇಮ ಸಿಕ್ಬಿಡ್ಬೋದು ರೀ, ಏನೇನೋ ಸಿಕ್ಬಿಡ್ತದೆ. ಆ ಟೈಮು ಸಿಗೋದು ಇಂಪಾಸಿಬಲ್ ಅಲ್ಲ, ಆಗದೇ ಇಲ್ಲ. ಆ ಕಾಲ ಭೈರವನೇ ಬರ್ಬೇಕು, ದ ಗಾಡ್ ಆಫ್ ಟೈಮ್. ಇದಾಗಿತ್ತು ಇವತ್ತಿನ ಒಂದು ಯೋಚನೆ ನಂದು. ನಿಮ್ಮ ಯೋಚನೆ ಹೇಗಿದೆ ಅಂತ ಹೇಳಿ ಒಂದು ಟೈಮ್ ಬಗ್ಗೆ. ಟೈಮ್ ಮ್ಯಾನೇಜ್ಮೆಂಟ್ ಒಂದು ಅನ್ಬೋದು. ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲ, ಬಟ್ ಹೌ ಯು ಆರ್ ಸ್ಪೆಂಡಿಂಗ್ ಯುವರ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಒಬ್ಬೊಬ್ಬರು ಕೆಲ್ಸನೇ ಇರಲ್ಲ, ಆದ್ರೂ ಅವರು ಬಿಸಿ ಅನ್ಕೊಂಡು ಓಡಾಡ್ತಿರ್ತಾರೆ. ಆ ಬಿಸಿ ಅನ್ಕೊಂಡು ಅದ್ ಏನ್ ಮಾಡ್ತಿರ್ತಾವ ನನ್ಗೂ ಗೊತ್ತಿಲ್ಲ ಅವರು. Anyhow, see you, love you all, work on your dream, work on your skill. Have a great day, see you, love you all, bye bye, see you on other vlog.